ಒಂದ್ ಕಡೆ UI ಮತ್ತೊಂದ್ ಕಡೆ KD ಎಲ್ಲ ಇನಿಷಿಯಲ್ ಅಂದ್ರೆ ಲೆಟರ್ಸ್ ಬರತಕ್ಕಂತ ಸಿನಿಮಾಗಳು ಸಿಕ್ಕಿರೋದ್ರ ಬಗ್ಗೆ ಆ ಕೋಇನ್ಸಿಡೆಂಟ್ ಬಗ್ಗೆ ಕಂಪ್ಲೀಟ್ ಕೋಇನ್ಸಿಡೆನ್ಸ್. ಐ ಥಿಂಕ್ ಮೇನ್ ಒಂದು ಸಿನಿಮಾ ಅನೌನ್ಸ್ ಮಾಡಬೇಕಾದ್ರೆ ಟೈಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಟಲ್ ಕ್ಯಾಚಿ ಆಗಿರಬೇಕು, ಎಲ್ಲರಿಗೂ ಈಸಿಯಾಗಿ ಬರಬೇಕು ಬಾಯಲ್ಲಿ ಹೇಳಬೇಕಾದ್ರೆ, ಆ್ಯಂಡ್ ಒಂದು ಅರ್ಥ ಕೊಡಬೇಕು ಆ ಸಿನಿಮಾಗೆ ಯಾಕೆ ಆ ಟೈಟಲ್ ಇಟ್ಟಿದ್ದೀವಿ ಅಂತ. ನೀವು ಹೇಳ್ದಂಗೆ ಲೆಟರ್ಸ್ KD UI ಆ ಥರ ಕೋಇನ್ಸಿಡೆನ್ಸ್ ಆಗಿ ಇತ್ತು. ಬಟ್ UI ಟೈಟಲ್ ಯಾಕೆ ಆ ಥರ ಇಟ್ಟಿದ್ದೀವಿ ಅಂತ ಸಿನಿಮಾ ನೋಡಾದ್ಮೇಲೆ ಐ ಥಿಂಕ್ ಎವ್ರಿ ಒನ್ ವಿಲ್ ಗೆಟ್ ಎ ಕ್ಲಾರಿಟಿ ಅಬೌಟ್ ಇಟ್. ಸೂಪರ್. ಅಂದ್ರೆ ಈಗ ವಾಮನ ರಿಲೀಸ್ಗೆ ರೆಡಿ ಇದೆ, KD ರಿಲೀಸ್ಗೆ ರೆಡಿ ಇದೆ, UI ರಿಲೀಸ್ ಆಗ್ತಾ ಇದೆ. ಸೊ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ. ಇವು ಬಿಟ್ಟು ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ರೇಷ್ಮಾ ಅವರು ಅಂತ? ಸದ್ಯಕ್ಕೆ ಇವಾಗ UI ಪ್ರಮೋಷನ್ಸ್ ಆ್ಯಂಡ್ KD ಶೂಟಿಂಗ್, ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋ ಮಾಡ್ತಿದ್ದೀನಿ. ಸೊ ಆ ಶೂಟಿಂಗು ನಡೀತಿದೆ. ಅಂದ್ರೆ ಈಗ ಕನ್ನಡದ ನಟಿಮಣಿಯರು ಒಂದಷ್ಟು ಸಿನಿಮಾಗಳಲ್ಲಿ ಬೂಮ್ ಆಗಿದ ತಕ್ಷಣ ಪರಭಾಷೆಗಳವರು ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಪ್ಲೀಸ್ ವೆಲ್ಕಮ್ ಅಂತ ಕರೆದು ಬಿಡ್ತಾರೆ. ಸೊ ಆಮೇಲೆ ನಮ್ಮ ನಟಿಮಣಿಯರು ನಮಗೆ ಇರಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಸಾಕಷ್ಟು ಜನ ಹೀರೋಯಿನ್ಸು ಹಿಂಗೋಗಿ ಹಿಂಗೆ ಬರ್ತೀವಿ ಅಂತ ಹೋಗ್ತಾರೆ, ಮತ್ತೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ರೇಷ್ಮಾ ನಾರಾಯಣ ಏನೋ ಆ ಕ್ಯಾಟಗರಿಗೆ ಸೇರ್ಕೊಂತಾರ ಅಂತ? ಸರ್ ನಾನೆಲ್ಲೂ ಲೈಕ್ ನನ್ನ ಆಪರ್ಚುನಿಟೀಸ್ ಬಂದರೆ ಖಂಡಿತ, ಬಟ್ ನನ್ನ ಫಸ್ಟ್ ಪ್ರಯಾರಿಟಿ ಕನ್ನಡ ಸಿನಿಮಾ. ಇವಾಗ ಮಾಡಿರೋದೆಲ್ಲ ಕನ್ನಡ ಸಿನಿಮಾಗಳೇ. ಆ್ಯಂಡ್ ನನಗೂ ಒಂದು ಆಸೆ ಇದೆ, ನನ್ನ ಕನ್ನಡ ಸಿನಿಮಾನೇ ಜಾಸ್ತಿ ಬರಬೇಕು, ಕನ್ನಡ ಡೈರೆಕ್ಟರ್ಸ್ ಕನ್ನಡ ಟೀಮೇ ನಂಗೆ ಜಾಸ್ತಿ ಅಪ್ರೋಚ್ ಮಾಡಬೇಕಂತ ನನಗೂ ಒಂದು ಆಸೆ ಇದೆ. ಏನೇ ಮಾಡಿದ್ರು ಕನ್ನಡ ಸಿನಿಮಾ ಮಾಡೋದಂತೂ ಬಿಟ್ಕೊಡಲ್ಲ ನಾನು. ಅದು ನನ್ನ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನು. ಸೂಪರ್. ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ನಿಮಗೆ ಯಾರು ಇನ್ಸ್ಪಿರೇಷನ್ನು? ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ನಿಮಗೆ ಒಬ್ಬ ಹೀರೋಯಿನ್ ಅಂದರೆ ನಿಮ್ಗೆ ಯಾರು, ಅವ್ರನ್ನ ನೋಡಿ ನೀವು ಕಲ್ತಿರೋದು ಅಂತಂದ್ರೆ ಯಾರಿಂದ ಏನು ಅಂತ? ತುಂಬ ಆರ್ಟಿಸ್ಟ್ ಇದ್ದಾರೆ. ಸೌಂದರ್ಯ ಮ್ಯಾಮ್ ಆಗಿರಲಿ, ಅಥವಾ ನಾನು ಎಲ್ಲ ಕಡೆ ಹೇಳಿದ್ದೀನಿ ಮಾಲಾಶ್ರೀ ಮ್ಯಾಮ್ ಆಗಿರಲಿ. ಯಾಕಂದರೆ ಅವ್ರು ಆ ಟೈಮಲ್ಲಿ ಮಾಡೋವಂಥ ಸಿನಿಮಾಗಳವರು ಎಷ್ಟು ಅವ್ರ ಸ್ಕ್ರೀನಲ್ಲಿ ಬರಬೇಕಾದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅವ್ರನ್ನ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಆ್ಯಂಡ್ ಆ್ಯಸ್ ಬೀಂಗ್ ಅ ಹೀರೋಯಿನ್ ಆ್ಯನ್ ಆ್ಯಕ್ಟ್ರೆಸ್, ಅವರಿಂದ ಸ್ವಲ್ಪ ಅಲ್ಲಿಂದ ಕಲಿತೀನಿ ನಾನು, ಅಬ್ಸರ್ವ್ ಮಾಡಿಕೊಂಡು. ಮೋಸ್ಟ್ಲಿ ಮಾಲಾಶ್ರೀ ಮ್ಯಾಮ್ ನೋಡಿ ಬಂದಿದೆ ಅನ್ಸುತ್ತೆ. ಅಷ್ಟೇ ಸರ್, ಅವರೆಲ್ಲ ನಮ್ಮ ಇನ್ಸ್ಪಿರೇಷನ್ ಅಷ್ಟೇ ನೋಡಿ. ಆ್ಯಂಡ್ ಯಾ ಅವರಿಂದ ಸ್ವಲ್ಪ ಅವಾಗ ಅಬ್ಸರ್ವ್ ಮಾಡಿ ಕಲಿತಾ ಇರ್ತೀನಿ. ಡ್ರೀಮ್ ಪ್ರಾಜೆಕ್ಟ್ ಅಂತ ಅಂದರೆ ನಾನು ಸಿನಿಮಾ ಮಾಡಿದ್ರೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಕನಸುಗಳಿರುತ್ತಲ್ಲ ಸರ್? ಇವಾಗ UI ನಂಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಲೆಕ್ಕನೇ, ಆ್ಯಂಡ್ KDನೂ ನಂಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಲೆಕ್ಕನೇ. ಯಾಕಂದರೆ ದೀಸ್ ಟು ಆರ್ ವೆರಿ ಸ್ಪೆಷಲ್ ಟು ಮೀ. KDಯಲ್ಲಿ ಬಂದಾಗ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಸದ್ಯಕ್ಕೆ, ಬಟ್ ಬೋತ್ ಆರ್ ಒನ್ ಆಫ್ ಮೈ ಡ್ರೀಮ್ ಪ್ರಾಜೆಕ್ಟ್ಸ್. ಯಾಕಂದರೆ ನಾನು ಅಗೇನ್ ಬೀಯಿಂಗ್ ದಿಸ್ ಅರ್ಲಿ ಇನ್ ಮೈ ಕರಿಯರ್, KD ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ ಅಥವಾ UI ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎರಡೂ ಪ್ರಾಜೆಕ್ಟ್ ನನಗೆ ತುಂಬ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಮುಂದೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಕಂಟಿನ್ಯೂ ಆದರೆ ನೋಡೋಣ, ಮೇ ಬಿ ಒಂದು ಹಿಸ್ಟಾರಿಕ್ ಕ್ಯಾರೆಕ್ಟರ್ ಬಂದರೆ ಅಥವಾ ಒಂದು ಬಯೋಪಿಕ್ ಬಂದರೆ ಆ ಥರ ಮಾಡೋಕ್ಕೆ ಆಸೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.